ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ನೆಕ್ಸ್ಟ್ ವಿಡಿಯೋಗೆ ಬಂದಾಯಿತು. ಹಾಗಿದ್ರೆ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಬಂದರೆ, ಇವತ್ತು ಯಾವ ಹಣ್ಣು ತರಕಾರಿ ಸೊಪ್ಪಿನ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಇವತ್ತು ಮಜ್ಜಿಗೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇನ್ನೇನೋ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ, ಕೂಲ್ ಆಗಿರಬೇಕು ಅಂತ ಅನಿಸುತ್ತೆ. ತುಂಬ ಏನಾದರೂ ದ್ರವ ರೂಪದಲ್ಲಿರುವಂತಹ ವಸ್ತುಗಳನ್ನು ಸೇವನೆ ಮಾಡಬೇಕು ಅನಿಸುತ್ತೆ. ಸೊ ಇದಕ್ಕೆಲ್ಲ ಮನೆ ಮದ್ದು ಮಜ್ಜಿಗೆ ಕುಡಿಯೋದು. ಸೊ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಏನೇನು ಲಾಭ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಸಮ್ಮರಲ್ಲಿ ಹೆಚ್ಚಾಗಿ ಎಲ್ಲರೂ ಇಷ್ಟಪಡೋದೆ ಮಜ್ಜಿಗೆ. ಕಾಮನ್ ಆಗಿ ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಸೊ ಅವರು ಕೂಡ ಈ ವಿಡಿಯೋನ ನೋಡೋದ್ರಿಂದ ಪ್ರತಿನಿತ್ಯ ಮಜ್ಜಿಗೆಯನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಹಾಲ್ಗೆ ಮತ್ತು ಮೊಸರಿಗೆ ಕಂಪೇರ್ ಮಾಡಿದ್ರೆ 50% ಆಫ್ ಕ್ಯಾಲೋರೀಸ್ ಇದರಲ್ಲಿ ಕಮ್ಮಿ ಇರುತ್ತೆ, ಮತ್ತು ಕ್ಯಾಲ್ಶಿಯಂ ಕೂಡ ಕಮ್ಮಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮತ್ತು ನಮ್ಮ ಹೆಲ್ತನ್ನು ಚೆನ್ನಾಗಿಡುತ್ತೆ, ಮತ್ತು ಕೂಲಾಗಿಡೋದಕ್ಕೆ, ದೇಹವನ್ನು ತಂಪಾಗಿ ಇಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಇನ್ನು ಆಯುರ್ವೇದದಲ್ಲಿ ಹೆಚ್ಚಾಗಿ ಈ ಮಜ್ಜಿಗೆಯನ್ನು ಹೆಚ್ಚಾಗಿ ಬಳಸ್ತಾರೆ. ಸೊ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಬಾಯಲ್ಲಾಗುವಂತಹ ಹುಣ್ಣನ್ನು ಅವಾಯ್ಡ್ ಮಾಡುತ್ತೆ, ಮತ್ತು ರಕ್ತಸ್ರಾವ ಇದ್ದರೆ ಅದನ್ನು ಅವಾಯ್ಡ್ ಮಾಡುತ್ತೆ, ಮತ್ತು ತೆರೆದ ಗಾಯವನ್ನು ಕ್ಲೋಸ್ ಮಾಡೋದಕ್ಕೆ, ಅಂದರೆ ಗಾಯ ಕ್ಯೂರ್ ಆಗೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ. ಇದು ಬಿಟ್ಟರೆ ಮಜ್ಜಿಗೆಯನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ದೇಹ ತಂಪಾಗಿರುತ್ತೆ. ಅದರಲ್ಲೂ ಬೇಸಿಗೆಯಲ್ಲಿ ಹೆಚ್ಚಾಗಿ ಕುಡಿತಾ ಬಂದರೆ ನಿಜಕ್ಕೂ ದೇಹ ತಂಪಾಗಿರುತ್ತೆ, ಮತ್ತು ನಮ್ಮ ಹೆಲ್ತನ್ನು ಚೆನ್ನಾಗಿ ಇಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಸೊ ಮಜ್ಜಿಗೆಯನ್ನು ಪ್ರತಿನಿತ್ಯ ಕುಡಿತಾ ಬಂದರೆ ಇನ್ನೇನು ಅಡ್ವಾಂಟೇಜ್ ಇದೆ ಅಂತ ಹೇಳೋದಾದರೆ ಅದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಮುಂಬರುವ ವಿಡಿಯೋಗಳು ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಓಕೆ, ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಖನಿಜಾಂಶ ಹೆಚ್ಚಾಗಿರುತ್ತೆ, ಮತ್ತು ಅನಿಮಿಯಾ, ಮಾನಸಿಕ ಒತ್ತಡವನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮತ್ತು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ವಿಟಮಿನ್ B12 ಇದರಲ್ಲಿ ಹೆಚ್ಚಾಗಿರೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇದು ಬಿಟ್ಟರೆ ಅಜೀರ್ಣದ ಸಮಸ್ಯೆ ಇರಬಹುದು, ಹೊಟ್ಟೆ ನೋವಿನ ಸಮಸ್ಯೆ ಇರಬಹುದು, ಮತ್ತು ಇನ್ನೇನಾದ್ರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇರಬಹುದು, ಹುಳಿ ತೇಗ್ ಬರೋದಾಗಿರಬಹುದು, ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಪ್ರತಿನಿತ್ಯ ಒಂದು ಲೋಟದಷ್ಟು ಮಜ್ಜಿಗೆಯನ್ನು ಕುಡಿಯೋದು ಉತ್ತಮ ಅಂತಲೇ ಹೇಳಬಹುದು. ಇನ್ನು ಹೊಟ್ಟೆ ನೋವು ಹೆಚ್ಚಾಗಿ ಕಾಣಿಸ್ಕೊಂಡ್ರೆ ಅದಕ್ಕೆ ಏನು ಮಾಡಬೇಕು ಮಜ್ಜಿಗೆಯನ್ನು ತಗೊಂಡು ಅಂತ ಹೇಳಿದ್ರೆ, ಮಜ್ಜಿಗೆಯನ್ನು ತಗೊಂಡು ಸ್ವಲ್ಪ ಅರ್ಧ ಲೋಟದಷ್ಟು ಮಜ್ಜಿಗೆ ತಗೊಳ್ಳಿ, ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಮತ್ತು ಉಪ್ಪನ್ನು ಬೆರೆಸಿ ಕುಡಿಯೋದ್ರಿಂದ ಇನ್ಸ್ಟೆಂಟಾಗಿ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ, ಮತ್ತು ಸ್ವಲ್ಪ ರಿಲ್ಯಾಕ್ಸ್ ಮೂಡ್ ತರೋದಕ್ಕೂ ತುಂಬ ಸಹಾಯಕ ಅಂತ ಹೇಳಿ. ಇದಲ್ಲದೆ ಮಜ್ಜಿಗೆಯನ್ನು ಕುಡಿತಾ ಬಂದರೆ ಹೃದಯದ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೋದು. ಯಾಕೆಂತಂದರೆ ಹಾರ್ಟ್ಗೆ ಮುಖ್ಯವಾಗಿ ಬೇಕಾಗಿರೋದೇ ಪೊಟ್ಯಾಷಿಯಂ ಅಂಶ. ಸೊ ಪೊಟ್ಯಾಷಿಯಂ ಅಂಶ ಹೆಚ್ಚಾಗಿ ಇದರಲ್ಲಿ ಇರೋದ್ರಿಂದ ಹಾರ್ಟ್ ಕೇರ್ ಮಾಡುತ್ತೆ, ಮತ್ತು ಯಾವುದೇ ರೀತಿಯ ರಕ್ತದೊತ್ತಡ ಸಮಸ್ಯೆ ಇರೋದಿಲ್ಲ. ಇನ್ನು ಮಜ್ಜಿಗೆಯನ್ನು ಕುಡಿತಾ ಬಂದರೆ ಅದರಲ್ಲಿರುವಂತಹ ಕ್ಯಾಲ್ಶಿಯಂ ಅಂಶ ಬೋನ್ಗೆ ಮತ್ತು ಹಲ್ಲಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಎರಡನ್ನೂ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮತ್ತು ಫಾಸ್ಫರಸ್ ಅಂಶ ಕೂಡ ಇದರಲ್ಲಿ ಇರೋದ್ರಿಂದ ಬೋನನ್ನು ಚೆನ್ನಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳಬಹುದು. ಇದಲ್ಲದೆ ರಕ್ತನಾಳಗಳಲ್ಲಿ ರಕ್ತ ಸಂಚರಿಸಬೇಕಾದ್ರೆ ಆಗುವಂಥ ಕೊಲೆಸ್ಟ್ರಾಲ್ ಸ್ಟಾಕನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಕರ್ವ್ಸಲ್ಲಿ ಏನಾದರೂ ಕೊಬ್ಬು ಸ್ಟಾಕ್ ಆಗಿದ್ರೆ, ಅಂದರೆ ಫ್ಯಾಟ್ ಏನಾದರೂ ಸ್ಟಾಕ್ ಆಗಿದ್ರೆ ಅದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅವೆರಡನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು. ಇದಲ್ಲದೆ ಜಠರದ ಸಮಸ್ಯೆ ಆಗಿರಬಹುದು, ಹೊಟ್ಟೆ ಉರಿ ಆಗಿರಬಹುದು, ಮತ್ತು ಕಫ ಆಗಿರಬಹುದು, ಮತ್ತು ವಾಮಿಟಿಂಗ್ ಬರೋದಕ್ಕೆ ಆಗುವಂತಹ ಕೆಲವೊಂದು ಪ್ರಾಬ್ಲಮ್ಗಳನ್ನು ಅವಾಯ್ಡ್ ಮಾಡೋದಕ್ಕೆ ಮಜ್ಜಿಗೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸೊ ಪ್ರತಿನಿತ್ಯ ಒಂದು ಲೋಟದಷ್ಟು ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇದಲ್ಲದೆ ಮಜ್ಜಿಗೆಯನ್ನು ಕುಡಿತಾ ಬಂದರೆ ರಕ್ತದ ಭೇದಿ ಆಗಿರಬಹುದು, ಅಥವಾ ಮೂಲವ್ಯಾಧಿ ಆಗಿರಬಹುದು, ಮತ್ತು ಎದೆ ಉರಿ ಆಗಿರಬಹುದು, ಹುಳಿ ತೇಗಾಗಿರಬಹುದು, ಮತ್ತು ಕರುಳಿನ ಸಮಸ್ಯೆ ಆಗಿರಬಹುದು, ಇದಲ್ಲದೆ ಕರುಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದನ್ನೆಲ್ಲ ನಿಯಂತ್ರಣಕ್ಕೆ ತರೋದಕ್ಕಾಗಲಿ ಅಥವಾ ಅದನ್ನು ಅವಾಯ್ಡ್ ಮಾಡೋದಕ್ಕಾಗಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಇದು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಕ್ಷಯ ರೋಗಕ್ಕೂ ಕೂಡ ತುಂಬಾ ಒಳ್ಳೆಯದು ಮಜ್ಜಿಗೆಯನ್ನು ಕುಡಿತಾ ಬಂದರೆ. ಸೊ ಲಂಗ್ಸ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಮಜ್ಜಿಗೆ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು. ಮತ್ತು ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಮೂಲವ್ಯಾಧಿ ಸಮಸ್ಯೆ ಆಗಿರ್ಬೋದು, ಮತ್ತು ಇನ್ನಿತರ ಸಮಸ್ಯೆಗಳಿಗೆ ರಾಮಬಾಣ ಅಂತಾನೆ ಹೇಳಬಹುದು. ಇನ್ನು ಮಜ್ಜಿಗೆಯನ್ನು ಕುಡಿತಾ ಬಂದರೆ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ, ಲಿವರ್ಗೆ ಸಮಸ್ಯೆ ಏನಾದರೂ ಇದ್ದರೆ, ಲಿವರ್ನ ಸಮಸ್ಯೆ ಏನೇ ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಬಾರ್ಲಿ ಗಂಜಿಯನ್ನು ಮಜ್ಜಿಗೆ ಜೊತೆ ಮಜ್ಜಿಗೆಯನ್ನು ರೆಡಿ ಮಾಡಿಕೊಂಡು ನಿಂಬೆ ಹಣ್ಣಿನ ರಸವನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಹೆಲ್ತ್ ಚೆನ್ನಾಗಿರುತ್ತೆ. ರಕ್ತದೊತ್ತಡವನ್ನು ನಿಯಂತ್ರಣಕ್ಕೆ ತರೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ತಲೆನೋವೇನಾದರೂ ಇದ್ರೂ ಕೂಡ ಮಜ್ಜಿಗೆಯನ್ನು ಕುಡಿತಾ ಬಂದರೆ ತಲೆನೋವು ಕೂಡ ಅವಾಯ್ಡ್ ಆಗೋದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳಬಹುದು. ಮಜ್ಜಿಗೆಯನ್ನು ಕುಡಿತಾ ಬಂದರೆ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಸೊ ನೀವೆಲ್ಲ ಗಮನಿಸಿರೋ ಹಾಗೆ ಯಾವುದೇ ಸಮಾರಂಭಕ್ಕೆ ಹೋದರೂ ಅಥವಾ ಹಬ್ಬ ಫಂಕ್ಷನ್ ಏನೇ ಇದ್ರೂ
ಊಟ ಎಲ್ಲ ಆದಮೇಲೆ ಫುಲ್ ಊಟ ಎಲ್ಲ ಆದಮೇಲೆ ಒಂದು ಲೋಟ ಮಜ್ಜಿಗೆಯನ್ನು ಕುಡಿತೀವಿ. ಯಾವ ಕಾರಣಕ್ಕೆ? ತಿಂದಿರೋ ಊಟ ಎಲ್ಲ ನೀಟಾಗಿ ಆರಗ್ನೆ ಆಗಬೇಕು, ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಅಂತ ಒಂದು ಪದ್ಧತಿ, ಅದು ಆ ಕಾಲದಿಂದನೂ ನಡ್ಕೊಂಡು ಬಂದಿದೆ. ಸೊ ಈಗಲೂ ಕೂಡ ಅದು ಕಂಟಿನ್ಯೂಟಿಯಲ್ಲಿದೆ. ಸೊ ಎಲ್ಲ ಊಟ ಆದ ನಂತರ ನಾವು ಮಜ್ಜಿಗೆಯನ್ನು ಕುಡಿಯೋದು ದೇಹಕ್ಕೆ ತಂಪು ಮತ್ತು ಜೀರ್ಣದ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ. ಇದ್ರ ಜೊತೆಗೆ ನಾವು ಏನಾದ್ರೂ ವಾಮಿಟಿಂಗ್ ಬರೋಕ್ಕಾಗ್ತಾ ಇದೆ ಮತ್ತು ಹೆವಿ ತಲೆನೋವಿಂದ ವಾಮಿಟಿಂಗ್ ಬರೋಂಗಾಗುತ್ತೆ. ಸೊ ಇದನ್ನೆಲ್ಲ ಹೇಗಪ್ಪ ನಿವಾರಣೆ ಪಡಿಬೇಕು ಅಂತಂದರೆ, ಮಜ್ಜಿಗೆಗೆ ಒಂದು ಸ್ವಲ್ಪ ಶುಂಠಿಯನ್ನು ಮಿಶ್ರಣ ಮಾಡಿ ಕುಡಿಯೋದ್ರಿಂದ ವಾಮಿಟಿಂಗ್ ಕೂಡ ಅವಾಯ್ಡ್ ಆಗುತ್ತೆ ಮತ್ತು ತಲೆನೋವು ಕೂಡ ಅವಾಯ್ಡ್ ಆಗೋದಕ್ಕೆ ತುಂಬಾ ಸಲೀಸಾದ ಒಂದು ಈಸಿಯೆಸ್ಟ್ ವೇ ಅಂತಲೇ ಹೇಳಬಹುದು. ನೀರಿನಾಂಶ ದೇಹಕ್ಕೆ ಬೇಕೇ ಬೇಕಲ್ವಾ. ಸೊ ಎಷ್ಟು ಬೇಕಷ್ಟನ್ನು ಪ್ರೊವೈಡ್ ಮಾಡೋದಕ್ಕೆ ಮಜ್ಜಿಗೆ ಒಂದು ಹೆಲ್ಪ್ಫುಲ್ ವಸ್ತು ಅಂತಲೇ ಹೇಳ್ಬೋದು. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ರಸ ಮತ್ತು ಜೀರಿಗೆ ಪುಡಿಯನ್ನು ಮಜ್ಜಿಗೆಗೆ ಹಾಕಿ ಕುಡಿಯೋದ್ರಿಂದ ನಮಗೆ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು, ಲೂಸ್ ಮೋಷನ್ ಆಗಿರಬಹುದು, ಹೊಟ್ಟೆ ಕಟ್ಟೋದಾಗಿರಬಹುದು, ಹೊಟ್ಟೆ ಉಬ್ಬರ ಆಗಿರಬಹುದು, ಈ ಥರ ಸಮಸ್ಯೆಗಳಿಂದ ದೂರ ಇರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇದು ಬಿಟ್ಟರೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ಮಜ್ಜಿಗೆಗೆ ಮತ್ತು ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ. ಸೊ ಈ ಥರ ನಾವು ಪ್ರತಿನಿತ್ಯ ಮಾಡ್ತಾ ಬಂದರೆ ಮಜ್ಜಿಗೆಗೆ ಜೀರಿಗೆ ಪುಡಿಯನ್ನು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಜೀರ್ಣಕ್ರಿಯೆ ಹೆಚ್ಚಾಗಿ ಆಗುತ್ತೆ ಮತ್ತು ಜೀರ್ಣಕ್ರಿಯೆ ಶಕ್ತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಹುದು. ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಮುಖ್ಯನೋ ಅದರಂತೆ ನಮಗೆ ಮಜ್ಜಿಗೆ ಕೂಡ, ಕೊನೆಯಲ್ಲಿ ಮಜ್ಜಿಗೆ ಇದ್ರೇ ಮಜಾ. ಸೊ ಊಟ ಆದ ನಂತರ ಮಜ್ಜಿಗೆನ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇಹ ಕೂಡ ತಂಪಾಗಿರುತ್ತೆ ಮತ್ತು ಹೆಲ್ದಿಯಾಗಿರೋದಕ್ಕೆ ತುಂಬ ಸಹಾಯಕ ಅಂತ ಹೇಳಬಹುದು. ಇದಲ್ಲದೆ ಸಕ್ಕರೆ ಕಾಯಿಲೆ ಇದ್ದವರು ಕೂಡ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಪ್ರತಿನಿತ್ಯ ಒಂದು ಗ್ಲಾಸ್ನಷ್ಟು ಮಜ್ಜಿಗೆಯನ್ನು ಕುಡಿಯೋದ್ರಿಂದ ದೇಹದ ಸ್ಥಿತಿ ಕಂಡೀಷನಲ್ ಆಗಿ ಇರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಇನ್ನು ಡಯಟ್ ಮಾಡೋರು ಹಣ್ಣು ಹಂಪಲು ಜೊತೆ ಮಜ್ಜಿಗೆಯನ್ನು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು. ಯಾಕೆಂತಂದರೆ ಮಜ್ಜಿಗೆಯನ್ನು ಕುಡಿತಾ ಬಂದರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬಾ ಸಹಾಯಕ ಅಂತಲೇ ಹೇಳಬಹುದು. ತಲೆಯಲ್ಲಿ ಏನಾದರೂ ಡ್ಯಾಂಡ್ರಫ್ ಹೆಚ್ಚಾಗಿದ್ರೆ ಅದನ್ನು ಹೇಗಪ್ಪ ರಿಮೂವ್ ಮಾಡೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ತೀರಾ. ಸೊ ತುಂಬಾ ತಲೆ ಕೆಡಿಸ್ಕೊಂಡಿರ್ತೀರಾ, ಅದ್ರ ಬಗ್ಗೆ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಿದೆ ಬಟ್ ರಿಸಲ್ಟ್ ಕಾಣಲಿಲ್ಲ ಅಂತ. ಆದರೆ ಇದನ್ನು ಬಳಸೋದ್ರಿಂದ, ಅಂದರೆ ಈಗ ಹೇಳುವಂತಹ ಮೆಥಡನ್ನು ಫಾಲೋ ಮಾಡೋದ್ರಿಂದ ಈಸಿಯಾಗಿ ಡ್ಯಾಂಡ್ರಫನ್ನು ಅವಾಯ್ಡ್ ಮಾಡಬಹುದು. ಹೇಗೆ ಅಂತ ಹೇಳೋದಾದರೆ, ಹುಳಿ ಮೊಸರನ್ನ ತಗೊಂಡು ಅದನ್ನು ತಲೆಗೆ ಅಪ್ಲೈ ಮಾಡೋದ್ರಿಂದ, ಹುಳಿ ಮಜ್ಜಿಗೆ ಅಥವಾ ಹುಳಿ ಮೊಸರನ್ನ ತಗೊಂಡು ತಲೆಗೆ ಅಪ್ಲೈ ಮಾಡಿ ಮಸಾಜ್ ಮಾಡಿ ಒಣಗಿದ ನಂತರ ಅದನ್ನು ಬಿಸಿನೀರಲ್ಲಿ ವಾಶ್ ಮಾಡೋದ್ರಿಂದ ಡ್ಯಾಂಡ್ರಫ್ ಅವಾಯ್ಡ್ ಆಗುತ್ತೆ. ಇದನ್ನು ವಾರದಲ್ಲಿ 2 ರಿಂದ 3 ಬಾರಿ ಪ್ರಯತ್ನ ಮಾಡಿ ನೋಡಿ, ಗುಡ್ ರಿಸಲ್ಟ್ ಆರಾಮಾಗಿ ಕಾಣಬಹುದು. ಇದಲ್ಲದೆ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ ಕರಿಬಹುದು, ಅದನ್ನು ಕೂಡ ನಿವಾರಣೆ ಮಾಡೋದಕ್ಕೆ ಮಜ್ಜಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಏನಕ್ಕೆ ಬರುತ್ತೆ ಇದು ಮೂಲವ್ಯಾಧಿ ಅಂತ ಹೇಳೋದಾದರೆ ಎಕ್ಸೆಸ್ ಆಫ್ ಹೀಟಿಂದ. ಸೊ ತುಂಬ ಹೆಚ್ಚಾಗಿ ಹೀಟ್ ಏನಾದರೂ ಎಕ್ಸೆಸ್ ಆಗಿದ್ರೆ ಅದರಿಂದ ಈ ಥರ ಸಮಸ್ಯೆಗಳಾಗುತ್ತೆ. ಸೊ ದೇಹವನ್ನು ತಂಪಾಗಿಡೋದಕ್ಕೆ ಪ್ರಯತ್ನ ಪಡೋದ ಆವಾಗ ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಿಲ್ಲ. ಮಜ್ಜಿಗೆಯನ್ನು ಕುಡಿಯೋದ್ರಿಂದ ಈ ಥರ ಸಮಸ್ಯೆಯಿಂದ ದೂರ ಇರೋದಕ್ಕೂ ಒಂದು ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳಬಹುದು. ಇನ್ನು ಆಗಲೇ ಹೇಳಿದಾಗೆ ಮಜ್ಜಿಗೆಯನ್ನು ಹೇಗೆ ಬಳಸ್ಕೋಬೇಕು, ಎದೆ ಉರಿ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಜಾಸ್ತಿ ಆಗಿದೆ ಅಂತಂದರೆ, 1 ಲೋಟ ಮಜ್ಜಿಗೆ ತಗೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಇಂಗು ಮತ್ತು ಉಪ್ಪನ್ನು ಹಾಕಿ ಮಿಶ್ರಣ ಮಾಡಿ ಕುಡಿಯೋದ್ರಿಂದ ಅಜೀರ್ಣದ ಸಮಸ್ಯೆ ನಿವಾರಣೆ ಆಗುತ್ತೆ ಮತ್ತು ಹುಳಿ ತೇಗ ಏನಾದರೂ ಬರ್ತಾ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಮತ್ತು ಆಚೆ ಫುಡ್ ಏನಾದರೂ ತಿಂದಾಗ ಅಥವಾ ಎಣ್ಣೆ ಪದಾರ್ಥ ಹೆಚ್ಚಾಗಿ ತಿಂದಾಗ, ಸಮೋಸ ಆಗಿರಬಹುದು, ಚಕ್ಲಿ ಆಗಿರ್ಬೋದು, ನಿಪ್ಪಟ್ಟಾಗಿರಬಹುದು, ಈ ಥರ ಹೆಚ್ಚಾಗಿ ತಿಂತಾ ಹೋದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ವಾಕರಿಕೆ ಬಂದ ಹಾಗಾಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಮಜ್ಜಿಗೆಯನ್ನು ಕುಡಿಯೋದು ಉತ್ತಮ ಅಂತ ಹೇಳ್ಬೋದು. ಸೊ ಈ ಪ್ರೊಸೀಜರ್ನ, ಅಂದರೆ ಇಂಗು ಮತ್ತು ಉಪ್ಪನ್ನು ಮಿಕ್ಸ್ ಮಾಡಿ ಮಜ್ಜಿಗೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಉಪಯುಕ್ತವಾಗಿ ಕೆಲವೊಂದು ಪೋಷಕಾಂಶಗಳನ್ನು ನೀವು ಒದಗಿಸ್ಕೋಬಹುದು. ಇದಲ್ಲದೆ ತ್ವಚೆಯ ಕಾಂತಿಯನ್ನು ಇನ್ಕ್ರೀಸ್ ಮಾಡೋದಕ್ಕೆ ಮಜ್ಜಿಗೆಯನ್ನು ಬಳಸ್ಕೋಬಹುದು. ಹೇಗಪ್ಪ ಅಂತಂದರೆ, ಮಜ್ಜಿಗೆಗೆ ಒಂದು ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ಪ್ರತಿನಿತ್ಯ ಕುಡಿತಾ ಬಂದರೆ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಯಾವುದೇ ರೀತಿಯ ಸ್ಕಿನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರೋದಕ್ಕೆ ಇದು ಬಿಡೋದೇ ಇಲ್ಲ. ಲೂಸ್ ಮೋಷನ್ ಸಮಸ್ಯೆ ಆಗಿರ್ಬೋದು ಅಥವಾ ಹೊಟ್ಟೆ ಕಟ್ಟೋದಾಗಿರ್ಬೋದು ಅಥವಾ ಆಚೆ ಏನಾದರೂ ಊಟ ತಿಂದು ಬಂದಾಗ ಹೊಟ್ಟೆ ನೋವು ತುಂಬ ಕಾಣಿಸ್ಕೊಳುತ್ತೆ. ಸೊ ಎಲ್ಲೇ ಊಟ ಮಾಡಿ ಬಂದರೂ 1 ಲೋಟ ಮಜ್ಜಿಗೆಯನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ಸೊ ಆ ಮಜ್ಜಿಗೆಯಿಂದ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬಹುದು ಮತ್ತು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಮತ್ತು ತಿಂದಿರೋ ಊಟ ಚೆನ್ನಾಗಿ ಆರಗ್ನೆ ಆಗುತ್ತೆ. ಆರಗ್ನೆ ಆದಷ್ಟು ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಮತ್ತು ಲೂಸ್ ಮೋಷನ್ ಆಗಿರ್ಬೋದು, ರಕ್ತದ ಭೇದಿ ಆಗಿರಬಹುದು, ಕರುಳಿನ ಸಮಸ್ಯೆ ಆಗಿರ್ಬೋದು, ಈ ಥರ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಮತ್ತು ಲಿವರ್ನ ಸಮಸ್ಯೆ ಏನಾದರೂ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ಮಜ್ಜಿಗೆ ಒಂದು ಮೆಡಿಸಿನ್ ಅಂತಲೇ ಹೇಳ್ಬೋದು. ಹೋಮ್ ಮೇಡ್ ರೆಸಿಪಿ ಅಥವಾ ಹೋಮ್ ಮೇಡ್ ಮೆಡಿಸಿನ್ ಅಂತಲೇ ಕರಿಬಹುದು. ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡೋಕ್ಕೂ ಕೂಡ ಮಜ್ಜಿಗೆಯನ್ನು ತುಂಬಾ ಉಪಯುಕ್ತವಾಗಿ ನಾವು ಯೂಸ್ ಮಾಡ್ಕೋಬೋದು. ಸೊ ಆದಷ್ಟು ಪ್ರತಿನಿತ್ಯ ಮಜ್ಜಿಗೆಯನ್ನು ಕುಡಿಯೋದಕ್ಕೆ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಮಜ್ಜಿಗೆಯನ್ನು ಪ್ರತಿನಿತ್ಯ ಕುಡಿಯೋದ್ರಿಂದ ಏನೇನು ಲಾಭ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಹಣ್ಣು, ತರಕಾರಿ, ಸೊಪ್ಪು ಮತ್ತು ಕಾಳುಗಳ ಬಗ್ಗೆ ಮಾಹಿತಿಯನ್ನು ನಾನು ನೀಡ್ತೀನಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ
ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಮಜ್ಜಿಗೆಯಿಂದ ಆಗುವಂತಹ ಆರೋಗ್ಯಕರ ಉಪಯೋಗಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ತರಕಾರಿ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ.